ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ನಾನು ಈ ಆಕರ್ಷಣೆಯ ನಿಯಮದ ಬಗ್ಗೆ ಯೂಟ್ಯೂಬ್ ಚಾನಲ್ನಲ್ಲಿ ಮಾತಾಡಬೇಕಾದ್ರೆ ಆಗಲಿ ಅಥವಾ ವೈಯಕ್ತಿಕವಾಗಿ ಜನರ ಜೊತೆ ಮಾತಾಡಬೇಕಾದ್ರೆ ಆಗಲಿ, ಅದು ಈಗಿನ ಪರಿಸ್ಥಿತಿನಲ್ಲಿ ಬಹಳಷ್ಟು ಜನ ನನ್ನ ಕೇಳೋ ಒಂದು ಮಾಮೂಲಿ ಪ್ರಶ್ನೆ, ಈ ಕೋವಿಡ್ ಕಾಯಿಲೆನೂ ಕೂಡ ನಾವೇ ಆಕರ್ಷಿಸಿದೀವಾ ಅಂತ. ಅದಕ್ಕೆ ನನ್ನ ಗುರುಗಳು ಹೇಳ್ಕೊಟ್ಟಿರುವ ವಿಷಯಗಳಾಗಲಿ, ನಾನು ಈ ಆಕರ್ಷಣೆಯ ನಿಯಮದ ಬಗ್ಗೆ ತಿಳ್ಕೊಂಡಿರೋ ಹಾಗೆ ಹೇಳೋದಾದರೆ, ಖಂಡಿತ ಈ ಕಾಯಿಲೆನೂ ನಾವೇ ಆಕರ್ಷಿಸಿದ್ದೀವಿ ಗೆಳೆಯರೆ. ನಾವೇ ಅಂದಾಗ ನಾನೋ ನೀವೋ ಅಲ್ದಿರ್ಬೋದು, ಆದರೆ ಈ ಮನುಷ್ಯ ಕುಲ ಏನಿದೆ, ಮನುಷ್ಯರು, ಭೂಮಿ ಮೇಲಿರೋ ಮನುಷ್ಯರು ಏನಿದ್ದಾರೆ, ಎಲ್ಲರೂ ಸಾಮೂಹಿಕವಾಗಿ ಇದನ್ನು ಆಕರ್ಷಿಸಿದ್ದೀವಿ. ನಾವು ಇದನ್ನು ಒಪ್ಕೋಬೋದು, ಒಪ್ಕೊಳ್ದೇ ಇರ್ಬೋದು, ಆದರೆ ಬಹಳಷ್ಟು ಜನ ನಮ್ಮ ಸುತ್ತಮುತ್ತ ಈ ಜಗತ್ತು ಕೊನೆ ಆಗಲಿ, ಈ ಜಗತ್ತು ನಾಶ ಆಗಿಬಿಡಲಿ ಅಂತ ಪ್ರತಿದಿನ ಎದ್ದು ದೇವ್ರನ್ನ ಬೇಡ್ಕೋತಾ ಇದ್ದಾರೆ. ಮತ್ತು ಸ್ವಲ್ಪ ಜನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಜನರ ಮಧ್ಯೆ ಆ ರೀತಿ ಆಲೋಚನೆಗಳನ್ನು ಹುಟ್ಟಿಸ್ತಾನೆ ಇದ್ದಾರೆ. ಅಂದರೆ ನಾವು ಎಷ್ಟೋ ಸತಿ ನಾವು ಫಿಲ್ಮ್ಗಳಲ್ಲಿ ಹಾಡು ಕೇಳ್ತೀವಿ, ಈ ಪಾಪಿ ದುನಿಯಾ ಹಾಳು ಜನರ ಜೀವಂತ ಸುಡುಗಾಡು. ಈ ರೀತಿ ಹಾಡುಗಳೆಲ್ಲ ಬಹಳಷ್ಟು ಫೇಮಸ್ ಆಗೋದಕ್ಕೆ ಕಾರಣ, ಬಹಳ ಜನ ಈ ಜಗತ್ತನ್ನು ದ್ವೇಷಿಸ್ತಾರೆ, ಈ ಜಗತ್ತು ಈಗಿರೋ ಪರಿಸ್ಥಿತಿನ ದ್ವೇಷಿಸ್ತಾರೆ. ಆ ಕಾರಣ ಏನಾದರೂ ಆಗಿರ್ಬೋದು, ಆದರೆ ಒಬ್ಬ ಮನುಷ್ಯ ಎದ್ದು ಈ ಜಗತ್ತು ನನಗಿಷ್ಟ ಇಲ್ಲ, ಇದು ಸಂಪೂರ್ಣವಾಗಿ ನಾಶ ಆಗಿಬಿಟ್ಟು ಮತ್ತೆ ಹೊಸ ಜಗತ್ತು ಬೇಕು ಅಂತ ನಾವೇ ಒಂದು ಪ್ರಾರ್ಥನೆನ ಇಟ್ಟಾಗ, ಅದಕ್ಕೆ ಪ್ರಕೃತಿನೂ ಏನೋ ಒಂದನ್ನು ನಮಗೆ ಕೊಡಬೇಕಲ್ವಾ ಬದಲಿಗೆ. ನಾ ಇದಕ್ಕೆ ಮುಂಚೆ ಕೂಡ ಆಕರ್ಷಣೆಯ ನಿಯಮದ ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದ್ದೀನಿ, ಪ್ರಕೃತಿಗೆ ನಾವು ಯಾವ ಉದ್ದೇಶದಿಂದ ಒಂದು ವಿಷಯನ ಹೇಳ್ತಿದ್ದೀವಿ, ನಾವು ಬೇಕು ಅಂತ ಹೇಳ್ತಿದ್ದೀವ, ಬೇಡ ಅಂತ ಹೇಳ್ತಿದ್ದೀವ ಗೊತ್ತಾಗಲ್ಲ. ನಾವು ಯಾವುದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತೀವಿ ಅದನ್ನು ನಮಗೆ ತಂದು ಕೊಡೋದಕ್ಕೆ ಅದು ಪ್ರಯತ್ನ ಪಡುತ್ತಷ್ಟೆ. ಹಾಗಾಗಿ ಬಹಳಷ್ಟು ಜನ ಈ ಜಗತ್ತಿನ ನಾಶಕ್ಕಾಗಿ ಪ್ರಾರ್ಥನೆನೇ, ನಿಜವಾಗ್ಲೂ ಅವರು ಬೇಕು ಅಂತಲೇ ಪ್ರಾರ್ಥನೆ ಮಾಡ್ತಿದ್ದಾರೆ. ಇನ್ನೂ ಬೇಕಾದಷ್ಟು ಜನ ಜೋಕ್ ಅನ್ನೋ ಹೆಸರಲ್ಲಿ, ಕ್ರಿಯೇಟಿವಿಟಿ, ಸೃಜನಶೀಲತೆ ಅನ್ನೋ ಹೆಸರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಕಥೆಗಳಿಗೆ ತಕ್ಕಂತೆ, ಈಗ ನಾನು ಒಬ್ಬ ಚಿತ್ರ ನಿರ್ದೇಶಕ, ಹಾಗಾಗಿ ನಾನು ಚಿತ್ರಗಳಲ್ಲಿ ಈ ರೀತಿ ಸನ್ನಿವೇಶಗಳನ್ನ ಬರೆಯೋದು, ಒಂದು ಕಥೆ ಅಂದಮೇಲೆ ಕೆಟ್ಟವರು ಇರಬೇಕು, ಒಳ್ಳೆಯವರು ಇರಬೇಕು. ಮತ್ತು ನೀವು ನೋಡಿರ್ಬೋದು, ಹಾಲಿವುಡ್ ಸಿನಿಮಾಗಳಲ್ಲೇ ನೋಡಿದ್ರೆ ದೇಶ ಅಥವಾ ಜಗತ್ತೇ ನಾಶ ಆಗೋ ಥರ ಎಷ್ಟು ಫಿಲಿಮ್ಗಳಿಲ್ಲ. ಆ ರೀತಿ ಜಗತ್ತು ನಾಶ ಆಗೋ ಒಂದು ಸಮಯದಲ್ಲಿ ತಾನೇ ಎಷ್ಟೊಂದು ಜನ ಹೀರೋಗಳಾಗೋದಕ್ಕೆ ಸಾಧ್ಯ. ಹಾಗಾಗಿ ನಾವು ಫಿಲಿಮಲ್ಲಿ ಅದನ್ನು ನೋಡೋದಕ್ಕೆ ಒಪ್ಕೊಳ್ತೀವಿ, ಆದರೆ ನಿಜ ಜೀವನದಲ್ಲಿ ಆ ಥರ ಒಂದು ಪರಿಸ್ಥಿತಿ ಎದುರಾದಾಗ ಕಕ್ಕಾಬಿಕ್ಕಿ ಆಗ್ತಿದ್ದೀವಿ. ಇವತ್ತು ಕೋವಿಡ್ ಬಂದಿದೆ ಅಂತ ಬಹಳಷ್ಟು ಜನ ಒದ್ದಾಡ್ತಿದ್ದಾರೆ. ಹಾಗಾಗಿ ಖಂಡಿತ ಈ ಕಾಯಿಲೆನ ಆಕರ್ಷಿಸಿರೋದು ನಾವೇ. ಆದರೆ ಇದು ನೀವು ಒಪ್ಕೊಂಡ್ರೂ ಒಪ್ಕೊಳ್ಳಿಲ್ಲ ಅಂದರೂ ಈ ಕಾಯಿಲೆಯಿಂದ ಬರೀ ಕೆಟ್ಟದಾಗ್ತಿಲ್ಲ, ಬಹಳಷ್ಟು ಒಳ್ಳೆ ವಿಷಯಗಳು ಖಂಡಿತ ನಡೆದಿದೆ. ಎವಲ್ಯೂಷನ್ ಅನ್ನೋ ಪ್ರಾಸೆಸ್ಸಲ್ಲಿ ಜಗತ್ತು ಬೆಳಿಬೇಕು, ಮುಂದಕ್ಕೆ ಹೋಗಬೇಕು ಅಂದರೆ, ಒಬ್ಬ ಮನುಷ್ಯ ತಾನು ಜೀವನದಲ್ಲಿ ಬೆಳಿಬೇಕು ಅಂದರೂ ಕಷ್ಟ ಬಹಳ ಬಹಳ ಮುಖ್ಯ. ಅದೇ ಥರ ಈ ಪ್ರಕೃತಿ, ಈ ಒಂದು ಜಗತ್ತೇ ಮುಂದಿನ ಹಂತಕ್ಕೆ ಹೋಗಬೇಕು, ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂದರೆ ಈ ರೀತಿ ಸಮಸ್ಯೆಗಳು ಮನುಷ್ಯನಿಗೆ ವೈಯಕ್ತಿಕವಾಗಿ ಅಲ್ಲ, ಜಗತ್ತಿಗೆ ಸಮಸ್ಯೆಗಳು ಬರೋದು ಕೂಡ ಸಹಜವೇ. ಹಾಗಾಗಿ ಈಗ ಸಮಸ್ಯೆ ಬಂದ್ಬಿಟ್ಟಿದೆ, ಈ ಕೊರೋನಾ ಅನ್ನೋ ಮಹಾಮಾರಿ ಜಗತ್ತಿಗೆ ಬಂದ್ಬಿಟ್ಟಿದೆ. ಆದರೆ ನಮ್ಮ ಮನೆಗೆ ಇನ್ನೂ ಬಂದಿಲ್ಲ. ಬಹಳಷ್ಟು ಮನೆಗಳಲ್ಲಿ ಬಂದಿದೆ, ಬಹಳಷ್ಟು ಮನೆಗಳಿಗೆ ಇನ್ನೂ ಬಂದಿಲ್ಲ. ಹಾಗಾಗಿ ಈಗ ಇದಕ್ಕೆ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ಮಾತಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಗೆಳೆಯರೆ. ಬಹಳಷ್ಟು ಜನ ಇವತ್ತು ಮನೇಲಿ ಕೂತ್ಕೊಳ್ಳೋದು ಒಂದು ಕಡ್ಡಾಯವಾದ ವಿಷಯ ಆಗ್ಬಿಟ್ಟಿದೆ. ಬಹಳಷ್ಟು ಜನ ಈಗ ಗೌರ್ಮೆಂಟ್ ಆದೇಶದ ಮೇಲೆ ಮನೇಲಿ ಕೂತ್ಕೋಬೇಕಾಗಿದೆ. ಆದರೆ ಮನೆಯಲ್ಲಿ ಕೂತ್ಕೊಂಡು ನಾವು ಏನು ಮಾಡ್ತೀವಿ ಅನ್ನೋದು ನಮ್ಮ ಕಂಟ್ರೋಲ್ನಲ್ಲಿದೆ. ನಾವು ಕೂತ್ಕೊಂಡು ಒಂದು ನ್ಯೂಸ್ ಚಾನಲ್ ಹಾಕೊಂಡು ಅದ್ರ ಬಗ್ಗೆನೇ 24 ಗಂಟೆ ಯೋಚಿಸ್ತಾ ಇರ್ತೀವ, ಅಥವಾ ಈ ರೀತಿ ಒಂದು ಅವಕಾಶ ಸಿಕ್ಕಿದೆ, ಮನೆಯಲ್ಲಿ ಫ್ಯಾಮಿಲಿ ಜೊತೆ ಒಟ್ಟಿಗೆ ಕೂತ್ಕೊಂಡು ಸಮಯ ಕಳೆಯೋ ಒಂದು ಅವಕಾಶ ಸಿಕ್ಕಿದೆ, ಹಾಗಾಗಿ ಇದನ್ನು ಉತ್ತಮವಾದ ರೀತಿಯಲ್ಲಿ ಬಳಸ್ಕೊಳ್ತೀವ ಅನ್ನೋದು ನಮ್ಮ ಕೈಯಲ್ಲಿದೆ. ಉದಾಹರಣೆಗೆ, ಈಗ ನಮ್ಮ ತಂದೆ ತಾಯಿ ಮನೇಲಿ ಕೂತ್ಕೊಂಡು ರಾಧಾಕೃಷ್ಣ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಅಥವಾ ನಿಮ್ಗೆ ಇಷ್ಟವಾದ ಫಿಲಿಮ್ಗಳನ್ನ ನೋಡಿ, ಇಷ್ಟವಾದ ಅಡುಗೆ ಮಾಡ್ತೀನಿ, ಎಷ್ಟೋ ದಿನಗಳಿಂದ ಎಷ್ಟೊಂದು ಫಿಲಿಮ್ ನೋಡೋದಕ್ಕೆ ನಿಮ್ಗೆ ಸಮಯನೇ ಸಿಕ್ಕಿರಲ್ಲ ಜೀವನದಲ್ಲಿ. ಈಗ ಒಂದು ಒಳ್ಳೆ ಟೈಮ್ ಸಿಕ್ಕಿದೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅದು ಬಿಟ್ಬಿಟ್ಟು ಮನೇಲಿ ಇರಬೇಕಾದ್ರೂ ಮತ್ತೆ ಟಿ ವಿ ಹಾಕ್ಕೊಂಡು ಹೊರ ಜಗತ್ತಲ್ಲಿ ಏನಾಗ್ತಿದೆ ಅಂತ ನೋಡಿ ಏನು ತಿಳ್ಕೊಳ್ಳೋದಿದೆ ಹೇಳಿ? ನಾ ಹೇಳ್ತಿದ್ದೀನಲ್ಲ, ನಾವು ಎಷ್ಟರ ಮಟ್ಟಕ್ಕೆ ಒಂದು ವಿಷಯದ ಬಗ್ಗೆ ಯೋಚಿಸ್ತೀವಿ, ಭಯ ಪಡ್ತೀವಿ, ಮಾತಾಡ್ತೀವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಅದ್ರ ಬಗ್ಗೆ ತಮಾಷೆ ಮಾಡ್ತೀವಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ಗಳನ್ನ ಶೇರ್ ಮಾಡ್ತೀವಿ, ಅದ್ರ ಬಗ್ಗೆ ಜೋಕ್ಸ್ ಬರೆಯೋದಕ್ಕೆ ಶುರು ಮಾಡ್ತೀವಿ. ಅಷ್ಟು ಅದನ್ನು ನಮ್ಮ ಜೀವನದಲ್ಲಿ ನಾವೇ ಆಕರ್ಷಿಸ್ತಿದ್ದೀವಿ ಗೆಳೆಯರೆ.
ಬೇರೆಯವ್ರ ಮನೇಲಿ ಬಂದಿರ್ಬೋದು, ಬೇರೆ ಬೇರೆ ಫ್ಯಾಮಿಲಿಗಳಲ್ಲಿ ಬಂದಿರ್ಬೋದು ಆ ಕಾಯಿಲೆ ನಿಮ್ಮ ಸುತ್ತಮುತ್ತ. ಯಾಕಂದರೆ ಮೊದಲನೇ ಸಾರಿ ಬಂದಾಗ ನಾನು ಅಷ್ಟಾಗಿ ನಮ್ಮ ಸುತ್ತಮುತ್ತ ಕೇಳ್ತಿರಲಿಲ್ಲ. ಬಟ್ ಈ ಸರ್ತಿ ಅಂತೂ ಅಕ್ಕಪಕ್ಕದ ಫ್ರೆಂಡ್ಸ್ ಆಗಿರ್ಬೋದು, ನೈಬರ್ಸ್ ಆಗಿರ್ಬೋದು, ಬಹಳಷ್ಟು ಜನಕ್ಕೆ ಈ ಕಾಯಿಲೆ ಬರ್ತಾ ಇದೆ. ಹಾಗಾಗಿ ಇದಕ್ಕೆ ಡಾಕ್ಟರ್ಗಳು ಏನೇನೋ ಔಷಧಿಗಳು ಹೇಳಿದಾರೋ, ಇವತ್ತೆಲ್ಲ ನಾವು ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ ಪ್ರತಿದಿನ ಬೇರೆ 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 ಟೆಕ್ನಿಕ್ಗಳು ಹರಿದಾಡ್ತಾ ಇದೆ. ಬೇರೆ ಬೇರೆ ರೀತಿಯ ಔಷಧಿಗಳನ್ನ ಜನ ನಮಗೆ ರೆಫರ್ ಮಾಡ್ತಿದ್ದಾರೆ. ಇದನ್ನು ಮಾಡಿ, ಅದನ್ನು ಮಾಡಿ, ಹೀಗೆ ಮಾಡಿ, ಹಾಗೆ ಮಾಡಿ, ಕಾಯಿಲೆ ಬರಲ್ಲ ಅಂತ. ಅದೆಲ್ಲ ಮಾಡಿ, ಅದರ ಜೊತೆ ಎಲ್ಲದಕ್ಕೂ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಆಲೋಚನೆಗಳ ಮೇಲೆ ಕೆಲಸ ಮಾಡಿ ಗೆಳೆಯರೆ. ಈ ಆಕರ್ಷಣೆಯ ನಿಯಮನ ನಾನು ಜಗತ್ತಿಗೆ ಹೇಳಬೇಕು, ಜನರಿಗೆ ತಿಳಿಸ್ಕೊಡ್ಬೇಕು ಅಂತ ಹೊರಟಿದ ಮೂಲ ಉದ್ದೇಶನೇ ಇದು. ನಮಗೆ ಗೊತ್ತಿಲ್ಲದೆ ಅಮಾಯಕರಾಗಿ ಈ ಆಕರ್ಷಣೆಯ ನಿಯಮ ಹೇಗೆ ಕೆಲಸ ಮಾಡುತ್ತೆ, ಈ ಪ್ರಕೃತಿ ಹೇಗೆ ಕೆಲಸ ಮಾಡುತ್ತೆ, ಈ ಪ್ರಕೃತಿಯಲ್ಲಿ ಈ ನಿಯಮ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡ್ರು ಅದನ್ನು ಸರಿಗೆ ಅರ್ಥ ಮಾಡ್ಕೊಳ್ದೆ ನಾವೇ ಕಾಯಿಲೆನ ನಮ್ಮ ಜೀವನದಲ್ಲಿ ಆಕರ್ಷಿಸ್ತಿದ್ದೀವಿ. ಬರೀ ಕಾಯಿಲೆ ಅಲ್ಲ, ಎಲ್ಲ ಸಮಸ್ಯೆಗಳನ್ನೂ ಆಕರ್ಷಿಸ್ತೀವಿ. ಆದರೆ ಈಗ ಈ ಕಾಯಿಲೆ ಜಗತ್ತಿನಲ್ಲೇ ಬಹಳ ಹೆಚ್ಚಾಗಿ ಹರಡ್ಕೊಂಡಿದೆ, ತುಂಬ ಜನಕ್ಕೆ ಸಮಸ್ಯೆ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಮೆಸೇಜ್ನ ನಿಮ್ಮ ಎಲ್ರಿಗೂ ತಲುಪಿಸ್ಬೇಕು ಅನ್ನೋದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಸಮಯದಲ್ಲಿ ಮಿತಿಯಾಗಿ ಎಷ್ಟು ಬೇಕೋ ಅಷ್ಟು ಆ ಕಾಯಿಲೆ ನಿಮ್ಮ ಮನೆ ಹತ್ರ ಬಂದರೆ, ನಿಮ್ಮ ಕುಟುಂಬಗಳಲ್ಲಿ ಬಂದರೆ ಮಾತ್ರ ಅದ್ರ ಬಗ್ಗೆ ಮಾತಾಡೋಣ. ಇಲ್ವಾ ಈ ಒಂದು ಸಮಯನ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಹೇಗೆ ಬೆಳೆಸ್ಕೊಳ್ಬೋದು ಅದ್ರ ಬಗ್ಗೆ ಯೋಚಿಸೋಣ. ಅದು ಬಿಟ್ಬಿಟ್ಟು ಪ್ರತಿ ನಿಮಿಷ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೊಂದು ಅವಕಾಶ ಸಿಕ್ಕಿದ್ರು ನಾನು ನ್ಯೂಸ್ ಚಾನಲ್ ಹಾಕ್ಕೊಂಡು ನ್ಯೂಸಲ್ಲಿ ಅವ್ರಿಗೆ ಅದನ್ನು ಹಾಕಿ ತೋರಿಸಿದ್ರೇ ಅವ್ರಿಗೆ TRP ಸಮಸ್ಯೆ ಇರೋ ಥರ ತೋರಿಸ್ಬೇಕು. ಅವರು ಎಲ್ಲೆಲ್ಲಿ ಒಂದು ಸಣ್ಣ ಸಮಸ್ಯೆನೂ ಹುಡುಕಿ ಅದ್ರ ಬಗ್ಗೆ ಒಂದು ಅರ್ಧ ಗಂಟೆ ಶೋ ಮಾಡಬೇಕು. ಯಾಕಂದರೆ ಇದಕ್ಕೆ ಮುಂಚೆ ನನ್ನ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ, ಜನಕ್ಕೆ ತಮ್ಮ ಸುತ್ತಮುತ್ತ ಕಷ್ಟ ಇದೆ, ಜಗತ್ತಿನಲ್ಲಿ ಸಮಸ್ಯೆ ಇದೆ, ಜಗತ್ತಿನಲ್ಲಿ ಬಹಳಷ್ಟು ಗೊಂದಲಗಳಿವೆ ಅಂತ ತೋರಿಸಿದ್ರೇ ಜನಕ್ಕೆ ಹೌದು ಜೀವನ ಅಂದರೆ ಕಷ್ಟ, ಜಗತ್ತು ಅಂದರೆ ನಾಶದ ಕಡೆ ಹೋಗ್ತಾ ಇದೆ ಅನ್ನೋ ಭಾವನೆ ಬಹಳಷ್ಟು ಜನಕ್ಕಿದೆ. ಹಾಗಾಗಿ ಆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಹಾಗಾಗಿ ಅವರು ನ್ಯೂಸ್ ಚಾನಲ್ನವರು ಕೂಡ ಅದಕ್ಕೆ ತಕ್ಕಂತೆ ಸಮಸ್ಯೆಗಳನ್ನೇ ಹೆಚ್ಚಾಗಿ ಪ್ರೊಜೆಕ್ಟ್ ಮಾಡ್ತಿರ್ತಾರೆ. ನೀವು ಸಮಸ್ಯೆಗಳ ಬಗ್ಗೆ ಹೆಚ್ಚಾಗಿ ನೋಡ್ತಾ, ಅದರ ಬಗ್ಗೆ ಹೆದರ್ತಾ, ಅದರ ಬಗ್ಗೆ ಆಲೋಚಿಸ್ತಾ, ಅದರ ಬಗ್ಗೆ ಚರ್ಚೆ ಮಾಡ್ತಾ ಕೂತಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನ ನೀವು ಆಕರ್ಷಿಸ್ತೀರಾ, ನಾವು ಆಕರ್ಷಿಸ್ತೀವಿ. ಹಾಗಾಗಿ ನಮ್ಮ ಆಲೋಚನೆಗಳ ಬಗ್ಗೆ, ನಮ್ಮ ಮಾತುಗಳ ಬಗ್ಗೆ, ನಾವು ಯಾವುದರಲ್ಲಿ ನಮ್ಮ ಸಮಯನ ಹೂಡಿಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಜಾಗೃತರಾಗೋಣ. ಹೆಚ್ಚಾಗಿ ನಮಗೆ ಏನು ಬೇಡವೋ ಅದರ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಿ, ನಮಗೇನು ಬೇಕು, ನಮಗೇನು ಈ ಸಮಯದಲ್ಲಿ ಏನೆಲ್ಲ ಒಳ್ಳೇದಾಗ್ತಾ ಇದೆ. ನಿಮ್ಮ ದೇಶಕ್ಕೆ ಬಂದಿರ್ಬೋದು, ಆದರೆ ನಿಮ್ಮ ಸ್ಟೇಟಿಗೆ ಬಂದಿಲ್ಲದೆ ಇರ್ಬೋದು. ನಿಮ್ಮ ಸ್ಟೇಟಿಗೆ ಆ ಕಾಯಿಲೆ ಬಂದಿರ್ಬೋದು, ಆದರೆ ನಿಮ್ಮ ಡಿಸ್ಟ್ರಿಕ್ಟಿಗೆ ಬಂದಿಲ್ಲದೆ ಇರ್ಬೋದು. ನಿಮ್ಮ ಡಿಸ್ಟ್ರಿಕ್ಟಿಗೆ ಆ ಕಾಯಿಲೆ ಬಂದಿರ್ಬೋದು, ನಿಮ್ಮ ಏರಿಯಾಗೆ ಬಂದಿಲ್ಲದೆ ಇರ್ಬೋದು. ನಿಮ್ಮ ಏರಿಯಾಗೂ ಆ ಕಾಯಿಲೆ ಬಂದಿರ್ಬೋದು, ನಿಮ್ಮ ಮನೆಗೆ ಬಂದಿಲ್ಲದೆ ಇರ್ಬೋದು. ನಿಮ್ಮ ಮನೆಯಲ್ಲೂ ಆ ಕಾಯಿಲೆ ಬಂದಿರ್ಬೋದು, ನಿಮಗೆ ಬಂದಿಲ್ಲದೆ ಇರ್ಬೋದು. ನಿಮ್ಗೆ ಆ ಕಾಯಿಲೆ ಬಂದಿದ್ರು ನೀವು ಇನ್ನೂ ಆರೋಗ್ಯವಾಗಿರ್ಬೋದು, ನೀವು ಆರೋಗ್ಯವಾಗಿಲ್ಲ ಅಂದರೂ ನೀವು ಇನ್ನೂ ಸಾಯದೇ ಇದ್ದೀರಾ. ಹಾಗಾಗಿ ಏನೋ ಒಂದು ಖಂಡಿತ ಕೃತಜ್ಞತೆ ಹೇಳೋದಕ್ಕೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ನಾ ಇದಕ್ಕೆ ಮುಂಚೆ ಕೂಡ ಹೇಳಿದ್ದೀನಿ, ಕೃತಜ್ಞತಾ ಭಾವ ಒಂದಿದ್ದರೆ ನಮ್ಮನ್ನು ಯಾವ ಕೆಟ್ಟ ವಿಷಯನೂ ಏನೂ ಮಾಡೋದಕ್ಕಾಗಲ್ಲ ಗೆಳೆಯರೆ. ಕೆಟ್ಟ ವಿಷಯಗಳು ಬರಲ್ಲ ಅಂತ ಹೇಳ್ತಿಲ್ಲ, ಸಮಸ್ಯೆಗಳು ಬರಲ್ಲ ಅಂತ ಹೇಳ್ತಿಲ್ಲ. ಯಾಕಂದರೆ ನೀವು ಆಕರ್ಷಣೆಯ ನಿಯಮನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ, ಸಮಸ್ಯೆಗಳ ಮೂಲಕನೇ ಮನುಷ್ಯ ಬೆಳೆಯೋದು, ಪ್ರಕೃತಿನೂ ಬೆಳೆಯೋದು. ಒಂದು ಕಾಲದಲ್ಲಿ ಈ ರಸ್ತೆಯಿಂದ ಪಕ್ಕದ ರಸ್ತೆಗೆ ಮಾತಾಡೋದಕ್ಕೆ ಅವಕಾಶಗಳಿರಲಿಲ್ಲ. ಆದರೆ ಇವತ್ತು ನಾನು ಬೆಂಗಳೂರಿನಲ್ಲಿ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಅಮೇರಿಕಾನಲ್ಲಿರೋ ನನ್ನ ತಂಗಿ ಜೊತೆ ಸುಲಭವಾಗಿ ಫೇಸ್ ಟೈಮ್ ಮೂಲಕ ಮಾತಾಡ್ತೀನಿ. ಸೊ ಟೆಕ್ನಾಲಜಿ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ, ಆ್ಯಂಡ್ ನೀವು ನೋಡಿದ್ರೆ ಕೊರೋನಾ ಕೂಡ ಟೆಕ್ನಾಲಜಿ ಎಲ್ಲ ಚೆನ್ನಾಗಿ ಬೆಳೆದ ಮೇಲೆ ಬಂದಿದೆ. ಹಾಗಾಗಿ ಇವತ್ತು ನಮಗೆ ಈ ರೀತಿ ಒಂದು ಇಕ್ಕಟ್ಟಾದ ಪರಿಸ್ಥಿತಿನ ಕೂಡ ಅದ್ಭುತವಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ. ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗ್ತಿದೆ, ಬಹಳಷ್ಟು ಜನ ಮನೆಯಲ್ಲೇ ಕೆಲಸ ಮಾಡೋದಕ್ಕಾಗ್ತಿದೆ. ಆನ್ಲೈನ್ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬ ಪವರ್ಫುಲ್ಲಾಗಿ ಬೆಳ್ಕೊಂಡಿರೋ ಸಮಯದಲ್ಲಿ ಈ ಕಾಯಿಲೆ ಬಂದಿದೆ. ಇದೇ ಒಂದು 10 ವರ್ಷಕ್ಕೆ ಹಿಂದೆ ಬಂದಿದ್ರೆ ಏನು ಮಾಡ್ತಿದ್ವಿ ಯೋಚಿಸಿ? ಒಂದು ಫೋನ್ ಕಾಲ್ ಕೂಡ ಗತಿ ಇಲ್ಲದೆ ಯಾವ ರೀತಿ ಒದ್ದಾಡ್ತಾ ಇದ್ವಿ. ಆದರೆ ಇವತ್ತು ಇಷ್ಟರ ಮಟ್ಟಕ್ಕೆ ಟೆಕ್ನಾಲಜಿ ಬೆಳೆದ ಮೇಲೆ ಈ ಒಂದು ಕಾಯಿಲೆ ಬಂದಿರೋದೇ ದೊಡ್ಡ ಕೃತಜ್ಞತೆ ಹೇಳುವಂಥ ವಿಷಯ. ಪ್ರಕೃತಿ ಕೂಡ ನಮ್ಮ ಕೈಯಲ್ಲಿ ಎಷ್ಟು ತಡ್ಕೊಳ್ಳೋದಕ್ಕಾಗುತ್ತೋ ಅಷ್ಟೇ ಸಮಸ್ಯೆಗಳು ಕೊಡೋದು. ಯಾಕಂದರೆ ಸಮಸ್ಯೆಗಳ ಮೂಲಕನೇ ಮನುಷ್ಯ ಬೆಳೆಯೋದು. ಹಾಗಾಗಿ ಸಮಸ್ಯೆ ಬರಲ್ಲ ಅಂತ ನಾನು ಹೇಳ್ತಿಲ್ಲ, ಸಮಸ್ಯೆ ಬರಬಾರ್ದು ಅಂತಲೂ ನಾನು ಹೇಳ್ತಿಲ್ಲ. ಆದರೆ ಬಂದಾಗ ಅದನ್ನು ಯಾವ ರೀತಿ ನಾವು ಎದುರಿಸಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ.
ಈ ಕಾಯಿಲೆ ಬಗ್ಗೆ ತಮಾಷೆ ಮಾಡೋದು, ಈ ಕಾಯಿಲೆ ಬಗ್ಗೆ ಹೆಚ್ಚಾಗಿ ಮಾತಾಡೋದು, ಈ ಕಾಯಿಲೆ ಬಗ್ಗೆ ಫಾರ್ವರ್ಡ್ಗಳು ಮಾಡೋದು, ಹೆದರ್ಕೊಳ್ಳೋದು, ಏನೋ ಒಂದು ಉಪಯೋಗವಾದ ವಿಷಯ ಅಂದರೆ ಖಂಡಿತ ಫಾರ್ವರ್ಡ್ ಮಾಡಿ. ಆದರೆ ಅನಗತ್ಯವಾಗಿ ಅವ್ರು ಏನೋ ಹೇಳಿದ್ರು, ಇವ್ರೇನೋ ಹೇಳಿದ್ರು, ಅಲ್ಲೆಲ್ಲೋ ಯಾರೋ ಸತ್ರು, ಇಲ್ಲೆಲ್ಲೋ ಯಾರೋ ಸತ್ರು, ಅದನ್ನೆಲ್ಲ ಎಲ್ರಿಗೂ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಫಾರ್ವರ್ಡ್ ಮಾಡೋ ಬದಲು ಈ ಒಂದು ಸಂದೇಶನ ಫಾರ್ವರ್ಡ್ ಮಾಡಿ, ಈ ಒಂದು ಸಮಯನ ಒಂದು ಹೊಸ ವಿಷಯ ಕಲ್ತ್ಕೊಳ್ಳೋದಕ್ಕೆ ಬಳಸ್ಕೊಳ್ಳಿ. ಅಥವಾ ಮನೇಲಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿ. ನಾವು ಕೂಡ ಈ ಒಂದು ಸಮಯದಲ್ಲಿ ಫಿಲ್ಮ್ ಮೇಕಿಂಗ್ ಸಂಬಂಧಿತವಾಗಿ ಎಷ್ಟೋ ವಿಷಯಗಳನ್ನು ಕಲಿಯೋದಕ್ಕೆ ಸಿಕ್ತು. ನಾನು ಈ ಆರೆಂಜ್ ಕನ್ನಡಕ ಕಾರ್ಯಕ್ರಮದ ಮೂಲಕ ನನ್ನ ಜೀವನದಲ್ಲಿ ಬಹಳಷ್ಟು ಪವಾಡಗಳು ಮಾಡ್ತಿರೋ ಈ ಆಕರ್ಷಣೆಯ ನಿಯಮನ ಜನಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ತಲುಪಿಸೋದಕ್ಕೊಂದು ಅವಕಾಶ ಸಿಕ್ತು. ಬಹಳಷ್ಟು ಸಕಾರಾತ್ಮಕವಾಗಿ ಈ ಸಮಯನ ಬಳಸ್ಕೊಳ್ಳೋದಕ್ಕೆ ಇದು ಅವಕಾಶ ಗೆಳೆಯದೆ. ಹಾಗಾಗಿ ಇಲ್ಲಿ ಭಯದಲ್ಲಿ ನಮಗೆ ಬಂದುಬಿಟ್ರೆ ಏನೂ ಮಾಡೋಕ್ಕಾಗಲ್ಲ, ಅದನ್ನು ಎದುರಿಸಲೇಬೇಕು. ಬಂದವರೆಲ್ಲ ಸಾಯ್ತಿಲ್ಲ ಗೆಳೆಯರೆ, ಯಾರೋ ಒಬ್ಬರು ಅಲ್ಲಿ ಇಲ್ಲಿ ಸಾಯ್ತಾರೆ. ಹಾಗಾಗಿ ಬಂದುಬಿಟ್ರೆ ಎದುರಿಸಲೇಬೇಕು, ಬೇರೆ ಏನೂ ಮಾಡೋದಕ್ಕಾಗಲ್ಲ. ಆದರೆ ಬರೋ ತನಕ ನಾವೇ ಅದನ್ನು ಆಕರ್ಷಿಸೋದು ಬೇಡ ಅನ್ನೋದೇ ಈ ಒಂದು ವಿಡಿಯೋವಿನ ಸಂದೇಶ ಗೆಳೆಯರೆ. ನಾವು ಹೇಗೆ ಅದನ್ನು ಆಕರ್ಷಿಸ್ತೀವಿ ಅಂದರೆ ಅನವಶ್ಯಕವಾಗಿ, ಅನಗತ್ಯವಾಗಿ ಅದರ ಬಗ್ಗೆ ಚರ್ಚಿಸೋದು, ಮಾತಾಡೋದು, ಎಲ್ಲೋ ನಡೆದಿದ್ರ ಬಗ್ಗೆ ನಾವು ಸಂವಾದ ಮಾಡೋದು, ಇದನ್ನೆಲ್ಲ ನಾವು ಆದಷ್ಟು ಅವಾಯ್ಡ್ ಮಾಡೋಣ. ಸಕಾರಾತ್ಮಕವಾಗಿ ಈ ಸಮಯನ ಹೇಗೆ ನಾವು ಕೃತಜ್ಞತೆನ ಹೇಳೋದಕ್ಕೆ, ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಬಾಂಡಿಂಗನ್ನು ಬೆಳೆಸ್ಕೊಳ್ಳೋದಕ್ಕೆ ಸಕಾರಾತ್ಮಕವಾಗಿ ಬಳಸ್ಕೋಬೋದು ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಯೋಚಿಸೋಣ. ಆಗ ಖಂಡಿತ ಈ ಕಾಯಿಲೆ ಪಕ್ಕದಲ್ಲೇ ಇಲ್ಲಿ ಅಕ್ಕಪಕ್ಕ ಬಂದರೂ ಕೂಡ ನಮಗೇನು ಮಾಡಲ್ಲ. ಖಂಡಿತ ಪ್ರಕೃತಿಯಲ್ಲಿ ಆಕರ್ಷಣೆಯ ನಿಯಮ ಅನ್ನೋದು ಬಹಳ ಸತ್ಯವಾದ ಒಂದು ನಿಯಮ. ಹೇಗೆ ಗುರುತ್ವಾಕರ್ಷಣೆಯ ನಿಯಮ ಇದೆಯೋ ಅದೇ ರೀತಿ ಇದು ಒಂದು ಬಹಳ ಸತ್ಯವಾದ ನಿಯಮ. ಹಾಗಾಗಿ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಾಯಿಲೆ ಬಗ್ಗೆ ಹೆಚ್ಚಾಗಿ ಮಾತಾಡೋದು ಬಿಟ್ಟು ಪರಿಹಾರದ ಬಗ್ಗೆ, ಹೇಗೆ ಇದನ್ನು ಉತ್ತಮವಾದ ರೀತಿಯಲ್ಲಿ ಈ ಸಮಯನ ಬಳಸ್ಕೋಬೋದು, ಈ ಸಮಯದಲ್ಲಿ ನಾವು ನಮ್ಮನ್ನು ನಾವು ನಡೆಸ್ಕೋಬೋದು ಅನ್ನೋದ್ರ ಬಗ್ಗೆ ಯೋಚಿಸೋಣ. ಈ ವಿಡಿಯೋವಿನ ಸಂದೇಶ ಇಷ್ಟೇ ಗೆಳೆಯರೆ. ಎಲ್ಲರೂ ಸೇಫಾಗಿರಿ, ಆದಷ್ಟು ಉತ್ತಮವಾದ ರೀತಿಯಲ್ಲಿ ಈ ಸಮಯನ ಬಳಸ್ಕೊಳ್ಳಿ. ನಮ್ಮ ಎಲ್ಲ ವಿಡಿಯೋಗಳನ್ನು ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನೋಡ್ಬೋದು. ಧನ್ಯವಾದಗಳು ಗೆಳೆಯರೆ.